ಮುಂದೆ ತುಂಬ ರೋದನೆಗಳು ಹೇಳ್ಕೊಂಡು ಜೀವನದಲ್ಲಿ ಹಿಂಗಾಗೋಯ್ತು ಹಂಗಾಯ್ತು ನಂಗೆ ನಗು ಬಿಡುತ್ತೆ. ಯಾಕೆ ಸರ್ ನಗು ಬರುತ್ತೆ? ಸುದೀಪ್ ಸರ್ ಯಾರನ್ನೂ ಹತ್ತಿರ ಸೇರಿಸಲ್ಲ. ಈ ಮನುಷ್ಯ ಏನು ಮೋಡಿ ಮಾಡಿರ್ಬೋದು ಅಂತ ಚಕ್ರವರ್ತಿ ಹೌದು ಸರ್, ಏನು ಮೋಡಿ ಮಾಡಿದ ಹೇಳಿ ಸರ್, ನಾವು ಮಾಡೋಣ. ಕಾರಣನೇ ಇಲ್ಲದೆ ಕರೆಂಟ್ ಹೊಡಿ ಅಂತ ಟ್ರಾನ್ಸ್ಫರ್ ಮಾಡೋದು ಅಂಥ ವ್ಯಕ್ತಿ ಇವತ್ತು ಅಂಥ ಬದಲಾಗಿದ್ದಾರೆ ಅಂದರೆ ನೀವೆಲ್ಲರೂ ಸೇರಿಬಿಟ್ಟು ನನಗೆ ಒಂದು ದೊಡ್ಡ ಪ್ರಶಸ್ತಿ ಕೊಡಬೇಕು. ಆ್ಯಕ್ಚುಲಿ ಅವ್ರ ಹೆಸರು ಅನ್ನೋದು ತಪ್ಪು ಹೇಳಿಬಿಟ್ಟಿದ್ದೆ, ಅದನ್ನೇ ಹಿಡ್ಕೊಂಡ್ರು ಅವತ್ತು. ನಾನು ಅವ್ರ ಹೆಸರು ಡೈಲಿ ಬೇಕಂತ ಬೇರೆ ಬೇರೆ ಕರೀತಾ ಇರ್ತೀನಿ. ಅದ ಮರ್ಯಾದೆ ಚಕ್ರವರ್ತಿ ಚಂದ್ರಚೂರ್ ಅಲ್ವ, ನಾನು ಚಕ್ರವರ್ತಿ ಚಂದ್ರಧೂರ್, ಚತುರ್ಧೂರ್ ಚಂದ್ರಭರ್ತಿ ಇದೆಲ್ಲ ಬೇಕಂತ ಕರಿತಾ ಇರ್ತೀನಿ. ಮರ್ಯಾದೆ ಹೋಗುತ್ತೆ, ಮರ್ಯಾದೆ ರೆಪ್ಯುಟೇಷನ್ ಆಗುತ್ತೆ. ಇನ್ನೊಂದು ವಿಷಯ ನಾನು ಹೇಳೋದಕ್ಕೆ ಮರ್ತೆ. ಆ್ಯಕ್ಚುಲಿ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಬಿಗ್ ಬಾಸ್ ಹೋಸ್ಟ್ ಮಾಡುವಾಗ ಸುದೀಪ್ ಸರ್ ಏನಾದರೂ ಬ್ರೇಕ್ ತೊಗೋತಾರಾ, ಅಥವಾ ಅದು ಒಂದೇ ಸ್ಟ್ರೆಚ್ಚಲ್ಲಿ ಹೋಗುತ್ತಾ, ಅಥವಾ ರೀಟೇಕ್ ತೊಗೋತಾರಾ, ಅದು ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಇವಳೆ ನವ್ಯ ಮತ್ತು ನಮ್ಮಮ್ಮ ಎಲ್ಲ ಲಾಸ್ಟ್ ಸೀಸನ್ ನೋಡೋಕ್ಕೆ ಬಂದಿದ್ರು ಸರ್. ಅಂದರೆ ಲಾಸ್ಟ್ ಚೈತ್ರ ಅವ್ರಿಗೆ ಕ್ಲಾಸ್ ತೊಗೊಂಡ್ರಲ್ಲ, ಆ ಒಂದು ವಾರದ್ದು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಸರ್ ಅದನ್ನು ನೋಡೋಕ್ಕೆ ಬಂದಿದ್ದರು. ಅವಾಗ ಅವಳು ಹೇಳಿದ್ಲು, ಇಲ್ಲ ಮ್ಯಾಮ್ ಎಲ್ಲ ಒಂದೇ ಸ್ಟ್ರೆಚ್ಚಲ್ಲಿ ಹೋಯಿತು, 4.5 ಅವರ್ ಕಂಟಿನ್ಯೂಸ್ ಆಗಿ. ಇನ್ನು ಚೈತ್ರದ ನೀವು ಸ್ವಲ್ಪ ಹೊತ್ತು ನೋಡಿದ್ರಿ ಅಷ್ಟೇ, ಬಟ್ ಅಲ್ಲಿ ಎಷ್ಟೊತ್ತಾಯಿತು ಆಯಿತು ಅಂದರೆ ಅಷ್ಟೊತ್ತಾಯಿತು, ಎಲ್ಲ ಸ್ಪಾಂಟಿನಿಯಸ್ಸು, ಏನೂ ರೀಟೇಕ್ ಇಲ್ಲ. ಮೇಗನ್ ಆ್ಯಂಕರ್ ನನಗೊಂದು ಆ ಕ್ಯೂರಿಯಾಸಿಟಿ ಇತ್ತು, ಕಟ್ ಶಾಟ್ ಹೋಗುತ್ತಾ ಅಥವಾ ಹೇಗೆ ಅಂತ. ಸೊ ಅದನ್ನು ಕೇಳಿದಾಗಂತೂ ರೀಟೇಕ್ಸ್ ಬರಲ್ಲಲ್ಲ. ರೀಟೇಕ್ಸ್ ಹೇಗೆ ಬರುತ್ತೆ? ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ, ಐ ಮೀನ್ ದ ಸ್ಕ್ರೀನ್ ಆನ್ ಆಗಿ ನಾನು ಮನೆ ಒಳಗೆ ಎಂಟ್ರಿ ಕೊಟ್ಟ ಮೇಲೆ ದೇರ್ ಕೆನಾಟ್ ಬಿ ರೀಟೇಕ್ಸ್. ಇಟ್ ಇಸ್ ಆಲ್ ಲೈವ್ ಆ್ಯಂಡ್ ಸ್ಪಾಂಟೇನಿಯಸ್. ಅದೇನು ಸ್ಕ್ರಿಪ್ಟೆಡ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ರೀಟೇಕ್ ಸಾಧ್ಯ ಇಲ್ಲ. ಬ್ರೇಕ್ ತೊಗೊತೀನಿ ನಾನು, ಇಲ್ಲ ಅಂತಲ್ಲ, ಬಟ್ ಈಚ್ ಬ್ರೇಕ್ ಅಂದ್ರೂ ನಾವು 1.5 hours 1.5 ಗಂಟೆ ಆಗೋಗಿರುತ್ತೆ. ಮೇ ಬಿ 5 minutes ಫಾರ್ ಅವ್ರಿಗೆ ಒಳಗಡೆ ಅಂತ ಹೇಳ್ತಾ ಇರ್ತಾರಲ್ಲ, PCR ಅಲ್ಲಿ ದೇ ವುಡ್ ನೀಡ್ ಎ ಬ್ರೇಕ್. ಯಾರಿಗೂ ಸಿಗರೇಟ್ ಸೇದೋಕ್ಕಿರುತ್ತೆ, ಯಾರಿಗೂ ಉಚ್ಚೆ ಹೋಗೋಕ್ಕಿರುತ್ತೆ, ಏನೋಗಿರುತ್ತೆ ಅವ್ರದ್ದು. ಸೊ ಅವ್ರು ಹೊರಟು ಬರ್ತಾರೆ, ಅಷ್ಟರೊಳಗೆ ನಾವು ಬಂದುಬಿಡ್ತೀವಿ. ಆ್ಯಂಡ್ ಐ ಟೇಕ್ ಅ ಬ್ರೇಕ್ ಬಿಕಾಸ್ ಐ ನೀಡ್ ದಟ್ 5 to 10 minutes ಫಾರ್ ಮೈ ಲಂಚ್. ಅದು ಬಿಟ್ಕೊಂಡು ಬಂದರೆ ಒಂದು ಸ್ಟ್ರೆಚಲ್ಲಿ ಹೋಗ್ಬಿಡ್ತೀನಿ. ಒಂದು ಸ್ಟ್ರೆಚಲ್ಲಿ ಹೋಗುತ್ತೆ. ಗ್ರೇಟ್ ಸರ್, ನಿಜವಾಗ್ಲೂ ಅದು ಎಲ್ರಿಗೂ ಮಾಡೋಕ್ಕಾಗಲ್ಲ. ಸ್ಪಾಂಟೇನಿಟಿ ಅಲ್ಲೇನು ಬರುತ್ತೆ, ಅವ್ರು ಏನು ಮಾತಾಡ್ತಾರೋ ಅದನ್ನು ಟಕ್ ಟಕ್ ಅಂತ ಹೇಳೋದು ನಿಜವಾಗ್ಲೂ ಅದು ಗ್ರೇಟ್. ಫಸ್ಟಿಗಿತ್ತಮ್ಮ, ಎವ್ರಿ ಟೈಮ್ ಬ್ರೇಕಿಂದ ಬಂದು ನಾನು ಬ್ರೇಕಿಂದ ಇದೆ, ಈಗ ವಾಪಸ್ ಎಂಟರ್ ಆಗೋಣ ಅದಂದಾಗ ನಡ್ಕೊಂಬರೋದು, ಬ್ರೇಕ್ ಹೇಳೋದು ಅದೆಲ್ಲ ಇತ್ತು. ಈಗ ನೀವು ನೋಟಿಸ್ ಮಾಡಿದ್ರೆ ಟಕ್ ಅಂತ ಕಟ್ ಮಾಡ್ತಾರೆ. ಹೌದು, ಕಟ್ ಮಾಡಿ ಮತ್ತೆ ಬನ್ನಿ ಒಳಗೆ ಹೋಗೋಣ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ಕರೆಕ್ಟ್ ಹೌದು. ಸೊ ಅದು ಅವರೇ ಅಡ್ಜಸ್ಟ್ ಆಗ್ಬಿಟ್ರು, ಯಾಕಂದ್ರೆ ನಾನು ಚೇಂಜ್ ಆಗಲ್ಲ ಅಂದರೆ ನೀವು ಮಾತಿಗೆ ಹೋಗು ಬಾ ಬ್ರೇಕ್ ತಗೋ, ಅದೇ ಎಡಿಟ್ ಆಗಿ ಸ್ಟ್ರೈಟ್ ಹಾಕ್ಕೊಳ್ಳಿ, ಇದು ಯಾಕೆ ಅದು ಓದಾಡ್ತೀರಾ ನೀವು ಅಂತ. ಅಲ್ಲಿ ಬಂದು ಅವರು ಚೇಂಜ್ ಆಗೋದ್ರು, ಯೂಸ್ ಆಗ್ಬಿಟ್ಟಿದ್ದಾರೆ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಅಂದರೆ ನಿಮಗೆ ಟ್ರಾವೆಲ್ ಅಂದರೆ ಇಷ್ಟನೇ ಆಗಲ್ಲ ಅಂತ ಗೊತ್ತು. ನೀವೇನೇ ಇದ್ದಿದ್ರೂ ಈಗ HALಗೆ ನೀವು ಪ್ರೈವೇಟ್ ಫ್ಲೈಟ್ ತೊಗೊಂಡು ಬರ್ತೀರಾ, ತುಂಬ ಸುತ್ತಾಡೋದು ನಿಮ್ಗೆ ಇಷ್ಟ ಆಗಲ್ಲ ಅಂತ. ಅದರಲ್ಲೂ ಬೀರಿ ನಿಮ್ಗೇನಾದರೂ ಯಾವುದಾದ್ರೂ ಕಂಟ್ರಿ ಇಷ್ಟ, ಅಲ್ಲಿ ಹೋದರೆ ನನಗೆ ಇಷ್ಟ. ಯಾವುದು ಸರ್? ಥೈಲ್ಯಾಂಡ್ ಇಷ್ಟ ನನಗೆ. ನಾನು ಆ್ಯಕ್ಚುಲಿ ಹೋಗೋದೇ ನನ್ನ ಫ್ಯಾಮಿಲಿ ಒಟ್ಟಿಗೆ ಜಾಸ್ತಿ. ಬಟ್ ನಾನು ಏನಕ್ಕೆ ಥೈಲ್ಯಾಂಡ್ ಇಷ್ಟ ಅಂತ ಹೇಳ್ತೀನಿ ಕೇಳಿ. ಐ ಥಿಂಕ್ ಇಟ್ಸ್ ವ್ಯಾಲ್ಯೂ ಫಾರ್ ಮನಿ ಆ್ಯಂಡ್ ಸೆಕೆಂಡ್ಲಿ ಹಾಸ್ಪಿಟಾಲಿಟಿ, ವೆರಿ ಕ್ಲೋಸ್ ಟು ಲೈಫ್. ಪ್ರತಿ ವರ್ಗದ ಜನಕ್ಕೂ ಅಲ್ಲಿ ಲೈಫ್ ಇದೆ ಆ್ಯಂಡ್ ದ ಸೇಮ್ ಕ್ವಾಲಿಟಿ. ನಾನು ಹೇಳಿದ್ದು ನನಗೆ ಐ ಲೈಕ್ ಇಟ್. ಅಂದರೆ ಒಂದು ತುಂಬ ಸಿಂಪಲಾಗಿ ಓಡಾಡಿಕೊಂಡು ತಲೆ ಕೆಡಿಸ್ಕೊಂಡೆ ಆರಾಮಾಗಿರುವಂಥ ಒಂದು ಜಾಗ. ಆ್ಯಂಡ್ ಐ ಲೈಕ್ ಟು ವಾಕ್. ತುಂಬ ಓಡಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಾವೆಲ್ಲ ಹೋದಾಗ ಇನ್ಕ್ಲೂಡಿಂಗ್ ನನ್ನ ಪ್ರಿಯಾ, ಸಾನ್ವಿ, ಯಾರೇ ಒಟ್ಟಿಗಿದ್ರು ತುಂಬ ಓಡಾಡಿಸ್ತೀನಿ ಎಲ್ಲರಿಗೂ. ಸೊ ಐ ಥಿಂಕ್ ಬ್ಯಾಂಕಾಕ್ ಅಂತ ತಕ್ಷಣ ಎಲ್ಲರೂ ದೇ ಟಾಕ್ ಅಬೌಟ್ ಇಟ್ ಫಾರ್ ದ ರಾಂಗ್ ರೀಸನ್ಸ್. ಬಟ್ ಟ್ರಸ್ಟ್ ಮೀ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಸಿಟಿ, ಬ್ಯೂಟಿಫುಲ್ ಕಂಟ್ರಿ ಆಲ್ಸೋ. ತುಂಬ ಇದೆ ಕಲ್ಚರ್ ಅವರಲ್ಲೂ. ಆ್ಯಂಡ್ ತುಂಬ ಫ್ರೀ ಇದೆ. ನೀವು ಬೈಕ್ ತೊಗೊಂಡು ಕಾರ್ ತೊಗೊಂಡು ಓಡಾಡ್ತಾ ಇರ್ಬೋದು. ಆ್ಯಂಡ್ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಯಾರೂ ತೊಂದರೆ ಕೊಡಲ್ಲ, ಮಾಡಲ್ಲ. ಅಲ್ಲೆಲ್ಲ ಹೋಗಿ ಬೈಕಲ್ಲೆಲ್ಲ ಹೋಗಿದ್ದೀರಾ ಸರ್? ತುಂಬ ಓಡಾಡ್ತೀನಿ ನಾನು, ವಾಕ್ ಮಾಡ್ತೀನಿ, ತುಂಬ ವಾಕ್ ಮಾಡ್ತೀನಿ ನಾನು ಆ್ಯಕ್ಚುಲಿ. ಬಟ್ ಎಲ್ಲಿ ದೇಶ ಬಿಟ್ಟು ಹೋದ್ರೂ ಸುದೀಪ್ ಅವ್ರ ಅಭಿಮಾನಿಗಳು ಇರ್ತಾರಲ್ಲ. ಬ್ಯಾಂಕಾಕಲ್ಲಿ ಏನು ಗೊತ್ತಾ ನಿಮಗೆ, ಆ್ಯಕ್ಚುಲಿ ಬೇರೆ ದೇಶದವ್ರು ಸಿಕ್ಕಿದಾಗಲೇ ಬ್ಯಾಂಕಾಕ್ ಆಸ್ ಅಂಡ್ ದ ಕಂಟ್ರಿ ಬ್ಯಾಂಕಾಕಲ್ಲಿ ಪ್ರಾಬ್ಲಮ್. ಲೈಕ್ ಇಫ್ ಯು ಗೋ ಟು ಸಿಂಗಾಪುರ್, ದುಬೈ, ಮಲೇಷಿಯಾ ಆರ್ ಆಲ್ ದೀಸ್ ಕಂಟ್ರೀಸ್, ಲಂಡನ್ ಇರ್ಬೋದು, ಅಲ್ಲಿ ತುಂಬ ಗುರ್ತು ಹಿಡಿತಾರೆ. ಬಟ್ ಇಲ್ಲಿನ ಥರ ಅಲ್ಲ, ಗುರ್ತು ಹಿಡಿದು ಚೆನ್ನಾಗಿ ಮಾತಾಡೋಕ್ಕೆ ಎಲ್ಲ ಬರ್ತಾರೆ. ಬ್ಯಾಂಕಾಕಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಬಟ್ ಆನ್ ದ ಅದರ್ ಸೈಡ್ ಆಲ್ಸೋ ಈವನ್ ರೆಕಗ್ನೈಸ್ ಆದರೆ ಏನಂತ, ನಿಮ್ಮನ್ನೇನು ಅಟ್ಟಾಡ್ಸ್ಕೊಂಡೇನು ಬರಲ್ವಲ್ಲ, ಫೋಟೋ ಕೇಳೋರು ನಿಂತ್ಕೊಂಡು.
ಅದು ಬಿಟ್ಟರೆ ಐ ಥಿಂಕ್ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ಐ ಲೈಕ್ ಟು ಅಲ್ಲಿ ಎಕ್ಸ್ಪ್ಲೋರ್, ತುಂಬ ವೆರೈಟಿ ಫುಡ್ ಸಿಗುತ್ತೆ ಅಲ್ಲಿ. ಐ ಆಮ್ ನಾಟ್ ಅ ಫುಡಿ ಬಟ್ ಐ ಲೈಕ್ ಟು ಟೇಸ್ಟ್. ಆ್ಯಂಡ್ ಶಾಪಿಂಗ್ ತುಂಬ ಹುಚ್ಚು ನನಗೆ. ಸೊ ನಮ್ಮ ಮನೇಲಿ ಎಲ್ಲರೂ ಸುಸ್ತಾಗಿ ಕೂತ್ಬಿಟ್ಟಿರ್ತಾರೆ, ನಾನು ಓಡಾಡ್ತಾ ಇರ್ತೀನಿ. ಹಂಗೆ ನೋಡಿದ್ರೆ ಹೆಣ್ಮಕ್ಳ ಜೊತೆ ಶಾಪಿಂಗ್ ಹೋಗ್ಬಾರ್ದು ಅಂತಾರೆ, ಬಟ್ ನೀವು ಯಾರೊಟ್ಟಿಗೆ ಹೋಗ್ಬಾರ್ದು ಶಾಪಿಂಗ್, ನೀವು ಒಬ್ಬರೇ ಹೋಗ್ಬೇಕು. ನನಗೆ ಯಾಕಂದ್ರೆ ನಿಮಗೆ ತೊಗೊಂಡ್ಬೇಕಾದ್ರೆ ಇನ್ನೊಬ್ರಿಗೆ ಬೋರ್ ಹೊಡೆಯುತ್ತೆ, ಅವ್ರಿಗೆ ತೊಗೊಂಡ್ರೆ ನಿಮಗೆ ಬೋರ್ ಹೊಡಿತಾ ಇರುತ್ತೆ. ಸಪ್ರೇಟಾಗಿ ಹೋಗಿ ಆಮೇಲೆ ಡಿಸೈಡ್ ಮಾಡ್ಬೋದಲ್ಲ, ಇಷ್ಟೊತ್ತಿಗೆ ಕಾಫಿ ಶಾಪಲ್ಲಿ ಸಿಗ್ತೀನಿ, ಅಲ್ಲಿ ಬನ್ನಿ ಸೇರೋಣ ಅಂದ್ಬಿಟ್ಟು. ಅದರಲ್ಲಿ ಏನು ಇಮೋಷನ್ ಏನಿದೆ, ನಾವು ಓಡಾಡ್ತಾ ಇರ್ತೀವಿ. ಬಟ್ ನಾನು ನಮ್ಮ ಮನೇಲಿ ಎಲ್ಲರಿಗೂ ನಾನೇ ಶಾಪಿಂಗ್ ಜಾಸ್ತಿ ಮಾಡಿಸೋದು. ಎಲ್ಲರೂ ಬೋರ್ ಹೊಡಿತದೆ ಅವ್ರಿಗೆ. 2 ಬಟ್ಟೆ ತೊಗೊಳಂಗಿಲ್ಲ, ಅಯ್ಯೋ ಸಾಕು, ಕಾಫಿ ಹೋಗೋಣ, ಅಲ್ಲಿ ಹೋಗೋಣ, ರೂಮ್ ಹೋಗೋಣ. ಬಟ್ ನಾನು ಬಿಡಲ್ಲ. ಅಯ್ಯೋ ನನ್ನೊಟ್ಟಿಗೆ ಬೇರೆ ಕಂಟ್ರಿಗೆಲ್ಲ ಬಂದರೆ ಮಲ್ಗೋಕ್ಕೆಲ್ಲ ಬಿಡಲ್ಲ. ಇನ್ನು ಟೈಮ್ ವೇಸ್ಟ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ನಾನು ಬೆಳಗ್ಗೆ ಎಬ್ಬಿಸಿ ಅಲ್ಲಿ ಯಾವುದೋ ರೆಸ್ಟೋರೆಂಟ್ ಚೆನ್ನಾಗಿರುತ್ತೆ, ಊಟ ಚೆನ್ನಾಗಿರುತ್ತೆ, ಅಲ್ಲಿ ಹೋಗಿ ಬನ್ನಿ ತಿನ್ನಿ, ಅಲ್ಲಿ ಹೋಗಿ ಶಾಪಿಂಗ್ ಹೋಗೋಣ ಬನ್ನಿ, ಇನ್ನೆಲ್ಲೋ ಹೋಗೋಣ ಬನ್ನಿ. ರಾತ್ರಿ ಊರು ಮಲ್ಗೋ ತನಕ ಮಲ್ಗಕ್ಕೆ ಬಿಡಲ್ಲ ಅದು. ಅಂದರೆ ನೀವೆಲ್ರಿಗೂ ಊಟ ಮಾಡಿ ಹಾಕ್ತೀರಾ, ನೀವು ಊಟ ಮಾಡೋದು ತುಂಬ ಕಮ್ಮಿ ಅಂತ ಅನಿಸುತ್ತೆ. ಅಂದರೆ ತುಂಬ ಇಷ್ಟಪಟ್ಟು ಜಾಸ್ತಿ ತಿನ್ನೋಲ್ಲ, ಇರೋದನ್ನೇ ಸ್ವಲ್ಪ ತಿಂತೀರಾ ಅಷ್ಟೇ ಅಂತ. ಅದು ತುಂಬ ಇಷ್ಟಪಟ್ಟು ತಿನ್ನೋದು ಯಾವುದು ಸರ್? ಅಂದರೆ ಈ ನಾಟಿ ಸ್ಟೈಲ್ ಇಷ್ಟ ಆಗುತ್ತಾ ನಿಮಗೆ, ಕಾಂಟಿನೆಂಟಲ್ಲ? ನನಗೆ ನೀವು ಏನು ಕೊಟ್ಟರು ಓಕೆ. ನನಗೆ ಅದೊಂಚೂರು ಬ್ಯಾಲೆನ್ಸ್ ಆಗಿರ್ಬೇಕಷ್ಟೆ. ಲಿಟಲ್ ಬಿಟ್ ಆಫ್ ಕಾರ್ಬ್, ಲಿಟಲ್ ಬಿಟ್ ಆಫ್ ಪ್ರೋಟೀನ್, ಲಿಟಲ್ ಬಿಟ್ ಆಫ್ ಆಲ್ ದೀಸ್ ಥಿಂಗ್ಸ್. ಅಷ್ಟು ತಲೆ ಕೆಡಿಸ್ಕೊಳ್ಳೋಣ ನನ್ನ ಹತ್ರ ಎಲ್ಲ. ಕೆಲವರು ಅನ್ನ ತಿನ್ನಬಾರ್ದು ಅಂತ, ನಾನು ತಿಂತೀನಿ, ಬಟ್ ಮಾಡ್ರಿ ನಾನು ಈ ಥರ ಹಾಕೊಂಡು ತಿನ್ನಲ್ಲ. ನಾನು ನಾನ್ ವೆಜ್ ಆ್ಯಕ್ಚುಲಿ ತುಂಬ ಇಷ್ಟಪಡೋನಲ್ಲ. ನಾನು ಐ ಲೈಕ್ ವೆಜ್ ಮೋರ್. ಬಟ್ ವರ್ಕೌಟ್ ಅದು ಇದು ಬಂದಾಗ ಒಂಚೂರು ತಿಂತೀನಿ. ನಾನು ಪ್ರಿಸರ್ವೇಟಿವ್ಸ್ ತಿನ್ನೋಕ್ಕೆ ಇಷ್ಟಪಡಲ್ಲ, ಎಣ್ಣೆ ಇಷ್ಟ ಇಲ್ಲ, ಚಿಲ್ಲಿ ಅಂತೂ ಆಗೋದೇ ಇಲ್ಲ. ನೀವು ನಂದು ಇಡೀ ಊಟಕ್ಕೆ 1 ಗ್ರೀನ್ ಚಿಲ್ಲಿ ಹಾಕಿ ಸಾಕು, ಇಲ್ಲಿ ಉಳಿಯುತ್ತೆ ನನಗೆ. ಸೊ ನನಗೆ ಖಾರ ಆಗಲ್ಲ, ತುಂಬ ಮೈಲ್ಡ್ ಊಟ. ಬಟ್ ನನಗೆ ಇಂಥದ್ದು ಅಂಥದ್ದು ಅಂತ ಏನಿಲ್ಲ ಜಾನ್ಯವರೇ, ಏನು ಕೊಟ್ಟರು ತೊಗೊತೀನಿ. ನನಗೆ ಊಟ ಟೈಮಿಗೆ ಊಟ ಕೊಡಿ, ಟೈಮಿಗೆ ಆಗಬೇಕಷ್ಟೇ. ಊಟ ಟೈಮಿಗೆ ಊಟ ಕೊಡಿ ಅಷ್ಟೇ. ಅದ್ರಲ್ಲಿ ವೆರೈಟಿ ಬೇಕು. ಏನು ಮಾಡಿದೆ ಇವತ್ತು, ನನಗೆ ಅಲ್ಲಿಂದ ತರಿಸು ಅಂತ. ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಯಾರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಬಿಕಾಸ್ ದೇ ನೋ ಐ ಆಮ್ ಜಸ್ಟ್ ಅಬೌಟ್ ಓಕೆ ವಿತ್ ಎನಿಥಿಂಗ್. ನಾನು ಬ್ರೇಕ್ಫಾಸ್ಟ್ ತಿನ್ನಲ್ಲ, ಸ್ಟ್ರೇಟ್ ಅವೇಸ್ ಲಂಚ್. ಸೊ ಲಿಟಲ್ ಬಿಟ್ ಆಫ್ ರೈಸ್ ಆ್ಯಂಡ್ ಲಾಟ್ ಆಫ್ ವೆಜಿಟೇಬಲ್ಸ್ ಏನಾದ್ರು ಏನಿದ್ದು ತಿಂತೀನಿ ನಾನು ಅಷ್ಟೇ. ಡಿನ್ನರ್ ಇಸ್ ಡಿನ್ನರ್ ಇಸ್ ಸಮ್ ರಾಗಿ ರೊಟ್ಟಿ ಆರ್ ಜೋಳದ ರೊಟ್ಟಿ ಆರ್ ಜಸ್ಟ್ ಸ್ಯಾಲಡ್ ಆ್ಯಂಡ್ ಸಮ್ ಎಗ್ or chicken is enough. ಆ್ಯಕ್ಚುಲಿ ಲೀಸ್ಟ್ ಫಸ್ಸಿ ಅಬೌಟ್ ಫುಡ್. ಉಪ್ಪು ಖಾರ ಕಮ್ಮಿ ಜಾಸ್ತಿ ಇದ್ರೆ ಕೇಳಕ್ಕೆ ಹೋಗಲ್ಲ. ಸ್ವಲ್ಪ ಕೆಲವೆಲ್ಲ ಜಾಸ್ತಿ ಏನೋ ನಾನು ಮಾಡಿ ಬೇಯಿಸೋದು ಗೀಸೋದು ಹೊರಟು ಮಾಡಿರ್ತಾರೆ, ಸ್ವಲ್ಪ ರೇಗಿಸ್ತೀನಿ ಅಷ್ಟು. ಏನರ ಇದು ಬಿಟ್ಟರೆ ನೀನು ನಮ್ಮನೆಲ್ಲ ಟೆನ್ಷನ್ನೇ ಬಂದಿಲ್ಲ. ಫುಲ್ ಪ್ರಿಯಾ ಮ್ಯಾಮ್ ಫುಲ್ ಲಕ್ಕಿ ಬಿಡಿ ಅಲ್ಲ, ಹಾಗೆ ಕಷ್ಟ ಅಲ್ಲ ಸರ್. ಎಂಜಾಯ್ ಕುಕಿಂಗ್. ಹೌದಾ? ಮಾಡ್ತಾರೆ ಪಾಪ ಎಲ್ಲ, ಅದು ಟ್ರೈ ಮಾಡ್ತಾರೆ, ಬಟ್ ಶಿ ಡಸನ್ ಎಂಜಾಯ್ ಕುಕಿಂಗ್. ನಮ್ಮ 2 ಅಕ್ಕಂದ್ರಲ್ಲಿ ನಮ್ಮ ದೊಡ್ಡಕ್ಕ, ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ನಮ್ಮ ದೊಡ್ಡ ಅಕ್ಕಂಗೆ ಬಂದಿದೆ. ನಮ್ಮ ದೊಡ್ಡ ಅಕ್ಕ ಇಸ್ ವೆರಿ ಗುಡ್ ಎನಿಥಿಂಗ್. ಮೈ ಸೆಕೆಂಡ್ ಸಿಸ್ಟರ್ ಇಸ್ ವೆರಿ ಗುಡ್ ಇನ್ ಬೇಕಿಂಗ್, ವೆರಿ ಗುಡ್. ಆ್ಯಂಡ್ ಅದು ಅವರು ತುಂಬ ಲೇಟಾಗಿ ಡೆವಲಪ್ ಮಾಡಿಕೊಂಡ್ರು ಆಸೆನ. ಪ್ರಿಯಾ ಅವ್ರಿಗೆ ಹೆಂಗಂತಂದರೆ ಒಂದು ವಿಧಿನೇ ಇಲ್ಲ, ಮಾಡಲೇಬೇಕಾ. ಓಕೆ, ಆ ಥರ. ಸೊ ಅಮ್ಮ ಮಾಡೋದ್ರಲ್ಲಿ, ದೊಡ್ಡಕ್ಕ ಮಾಡೋದ್ರಲ್ಲಿ ಯಾವುದು ತುಂಬ ಇಷ್ಟ ಆಗುತ್ತೆ ಸರ್ ನಿಮಗೆ? ನಮ್ಮನೇಲಿ ರೊಟ್ಟಿ ಜುನ್ಕ ಅಂತ ಮಾಡ್ತಾರೆ. ಅದು ನಮ್ಮ ಅಜ್ಜಿಯಿಂದ ಅವ್ರ ಮಕ್ಕಳಿಗೆ ಬಂತು, ಅಲ್ಲಿಂದ ಸೊಸೆಂದ್ರಿಗೆ ಬಂತು. ಹುಳಿ ಜಿನ್ಕ ಅಂತಾರಲ್ಲ? ಇಲ್ಲ ಜಿನ್ಕ ಅಂತ ನಮ್ದು ಅದು ಮಾಡ್ತಾರೆ. ಬಟ್ ನಮ್ಮ ಮನೆ ತುಂಬ ಬೇರೆ ಥರ ಮಾಡ್ತಾರೆ, ಅದು ಎಲ್ಲೂ ಸಿಗಲ್ಲ ನಿಮಗೆ. ಮೊನ್ನೆ ರೀಸೆಂಟಾಗಿ ಕೂಡ ಅರವಿಂದ್ ಸ್ವಾಮಿ ಅವ್ರ ಮನೆಗೆ ಬಂದಿರೋ ಊಟಕ್ಕೆ. ಅವ್ರು ಬಂದು ಅಲ್ಲಿಗೆ ಹೋಗಿ ದಯವಿಟ್ಟು ಆ ರೆಸಿಪಿ ಕಳಿಸಿ, ಅಕ್ಕಿ ರೊಟ್ಟಿ ಮತ್ತಿದು ಅಂತ ಹೇಳಿ ತರಿಸ್ಕೊಂಡ್ರು. ಬಟ್ ಅದು ಅವ್ರು ಮಾಡಿದ್ರೇ ಚಂದ ಅದ. ನೀವು ರೆಸಿಪಿ ತೊಗೊಂಡು ಮಾಡಿದ್ರೆ ಬರಲ್ಲ ಅದು. ಹೌದಾ? ನಾನು ಅದೇ ಕೇಳೋಣ ಅಂತಿದ್ದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಮಾಡೋಕ್ಕೆ ಕಲಿಯಲ್ಲ ಮಾತು. ಅದೊಂದು ನಾನು ಕಲಿತೆ ಇಲ್ಲ ಮಾಡೋಕ್ಕೆ. ಐ ಡೋಂಟ್ ನೋ, ಬಿಕಾಸ್ ಪ್ರಾಬಬ್ಲಿ ನನಗೆ ನಮ್ಮ ತಾಯಿ ಅಥವಾ ನಮ್ಮ ಅಕ್ಕವ್ರು ಮಾಡಿ ತಿಂದ್ರೇ ನನಗೆ ಮಾಡಿಕೊಟ್ರೆ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಸೇ ಇಟ್ಸ್ ಸಮಥಿಂಗ್ ಏನೋ. ಇವಾಗ ಸಪೋಸ್ ನನ್ನೊಂದು ಅಭ್ಯಾಸ, ಅದು ನಿಮ್ದೇನೋ ಒಂದು ಸ್ಪೆಷಲ್ ಅಂದ್ಕೊಳ್ಳೋಣ, ಅದಿಷ್ಟ ಆದರೆ ಐ ವಿಲ್ ಕಾಲ್ ಯು, ಅದು ಮಾಡಿ ಕಳಿಸಿ ಅಂತ. ರೆಸಿಪಿ ನಾನು ಕೇಳೋಕ್ಕೆ ಹೋಗಲ್ಲ. ಐ ಥಿಂಕ್ ಬಿಕಾಸ್ ದಟ್ ಇಸ್ ಸಮಥಿಂಗ್ ಆಲ್ವೇಸ್ ಪ್ರಾಬಬ್ಲಿ ಕನೆಕ್ಟ್ ಸಂಬಡಿ ಟು ಸಂಬಡಿನು. ಕಳಿಸಿ ಮಾಡಿ ಅನ್ನೋದಿದಲ್ಲ, ಎಲ್ಲ ನಾವು ಮಾಡ್ತೀವಿ ಅಂದರೆ ಆ ಸ್ಪೆಷಾಲಿಟಿ ಹೊರಟೋಯ್ತು ಅಂತ ನನಗೆ. ದಟ್ ಒನ್ ಥಿಂಗ್ ಐ ನೆವರ್ ಲರ್ನ್. ಅವರಿಗೆ ಬಿಟ್ಬಿಟ್ಟಿದ್ದೆ. ಐ ಡೋಂಟ್ ವಾಂಟ್ ಟು ಲರ್ನ್. ನಿಜ ಸರ್, ಆ ಕೈ ರುಚಿ ಅದು ಅವ್ರು ಮಾಡಿದ್ರೇ, ಅವ್ರ ಥರನೇ ನಾವು ಮಾಡಿದ್ರು ಆ ಟೇಸ್ಟ್ ಬೇರೆ ಥರನೇ ಬರುತ್ತೆ. ಅದೇನೋ ದೇವ್ರದ್ದು ಹೇಳ್ತಾರಲ್ಲ ಕೈ ರುಚಿ ಅಂತ, ಆ ಥರ. ಒಬ್ರ ಬಗ್ಗೆ ತುಂಬ ಹೊಟ್ಟೆ ಕಿಚ್ಚಿದೆ ಸರ್ ನನಗೆ, ತುಂಬ ಕ್ಯೂರಿಯಸ್. ಒಬ್ರ ಬಗ್ಗೆ ಸರ್ಪ್ರೈಸಿಂಗ್. ಒಬ್ರ ಬಗ್ಗೆ ಶ್ಯೂರ್ ಈಗ ಸದ್ಯಕ್ಕೆ ಸರ್
ಅಂದರೆ ಯಾಕಂದರೆ ಅವ್ರು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮನ್ನ ಮುಟ್ತಾರೆ, ಕಿಸ್ ಕೂಡ ಕೊಡ್ತಾರೆ. ಅವಾಗ ಅದು ಹೆಂಗೆ ಸುದೀಪ್ ಸರ್ ಯಾರನ್ನೂ ಹತ್ತಿರ ಸೇರಿಸಲ್ಲ, ಈ ಮನುಷ್ಯ ಏನು ಮೋಡಿ ಮಾಡಿರ್ಬೋದು ಅಂತ ಅನ್ಸುತ್ತೆ. ಹೌದು ಸರ್, ಏನು ಮೋಡಿ ಮಾಡಿದಾರೆ ಹೇಳಿ ಸರ್, ನಾವು ಮಾಡೋಣ. ಮೇಡಮ್ ಅವರು ನಾನು ಮೋಡಿ ಮಾಡಿದ್ದು ಅವ್ರು ಮೋಡಿ ಮಾಡಿರೋದಲ್ಲ, ಅವ್ರು ನಮ್ಮೊಟ್ಟಿಗೆ ಇದಾರೆ ಅಂದ್ರೆ ನಾವು ಮೋಡಿ ಮಾಡಿದೀವಿ ಅಂತ ಆಯ್ತಲ್ಲ. ಅವ್ರನ್ನ ಒಂದು ಕಡೆ ಕೂರಿಸಿ ಇಡೀ ಪ್ರಪಂಚಕ್ಕಾಗಲಿಲ್ಲ ಅವ್ರನ್ನ ಒಂದು ಕಡೆ ಕೂರ್ಸೋಕ್ಕೆ, ಸೈಲೆಂಟ್ ಮಾಡೋಕ್ಕೆ. ಕರೆಕ್ಟಾ? ಮತ್ತು ಅದೊಂಥರ ಓಡಾಡ್ತಾರೋ ಟ್ರಾನ್ಸ್ಫಾರ್ಮರ್ ಅದು. ಅಂದರೆ ಕಾರಣನೇ ಇಲ್ಲದೆ ಕರೆಂಟ್ ಹೊಡಿಯೋಂಥ ಟ್ರಾನ್ಸ್ಫಾರ್ಮರ್ ಅದು, ಕಾರಣನೇ ಬೇಡ ಅಂಥ ವ್ಯಕ್ತಿ ಇವತ್ತು ಅಂಥ ಬದಲಾಗಿದ್ದಾರೆ. ಅಂದರೆ ನೀವೆಲ್ಲರೂ ಸೇರಿಬಿಟ್ಟು ನನಗೆ ಒಂದು ದೊಡ್ಡ ಪ್ರಶಸ್ತಿ ಕೊಡಬೇಕು. ನಿಜ. ಆ್ಯಕ್ಚುಲಿ ಅವ್ರ ಹೆಸರು ನಾನು ತಪ್ಪು ಹೇಳ್ಬಿಟ್ಟಿದ್ದೆ ಸರ್. ಇಲ್ಲ, ಸದ್ಯ ತಪ್ಪು ಹೇಳ್ಬಿಟ್ಟಿದ್ದೆ. ಅದನ್ನೇ ಹಿಡ್ಕೊಂಡ್ರು ಅವತ್ತು, ಹಂಗೆ ಹಿಂಗೆ ಅಂತೆಲ್ಲ ಅಲ್ಲೆಲ್ಲ ಹೋಗಿ ಬೈದ್ರು. ನಾನು ಇವರು ಮಿಸ್ಸಾಗಿ ಹೇಳಿದ್ದೀನಿ, ನಾನು ಆ್ಯಂಕರಿಂಗ್ ಮಾಡೋ. ನಾನು ಅವ್ರ ಹೆಸರು ಡೈಲಿ ಬೇಕಂತ ಬೇರೆ ಬೇರೆ ಕರೀತಾ ಇರ್ತಿಂತವ, ಮರ್ಯಾದೆ ಹೋಗುತ್ತೆ ಸುಮ್ಮನೆ. ಓಕೆ, ಸೊ ಅದಕ್ಕೆ ನಾನು ಜಸ್ಟ್ ಚಕ್ರವರ್ತಿ ಚಂದ್ರಚೂರ್ ಅಲ್ವ, ನಾನು ಚಕ್ರವರ್ತಿ ಚಂದ್ರಧೂರ್, ಚತುರ್ಧೂರ್ ಚಂದ್ರಭರ್ತಿ, ಇದೆಲ್ಲ ಬೇಕಂತ ಕರಿತಾ ಇರ್ತೀನಿ ನೋಡಿ. ಮರ್ಯಾದೆ ಹೋಗುತ್ತೆ, ಮರ್ಯಾದೆ ರೆಪ್ಯುಟೇಷನ್ ಆಗುತ್ತೆ. ಎಲ್ಲರಲ್ಲೂ ಎಲ್ಲ ಥರನೂ ಇರುತ್ತಮ್ಮ. ಕರೆಕ್ಟ್. ಅವರೆಲ್ಲ ಯಾಕೆ ಹಂಗೆ ಆಗಿರ್ತಾರೆ ಗೊತ್ತಿರಲ್ಲ. ಐ ಥಿಂಕ್ ಇನ್ ದ ರೈಟ್ ಪ್ಲೇಸ್ ಇನ್ ದ ರೈಟ್ ಟೈಮ್. ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಗಾಟ್ ಎ ಗುಡ್ ಸೈಡ್. ನಿಮ್ಗೆ ಯಾವ್ದನ್ನು ಮುಟ್ಟಕ್ಕೆ ಆಸೆ ಪಡ್ತೀರಾ ಹೇಳಿ. ಈಗ ನನಗೆ ಕೋಪ ಇಲ್ವಾ, ನಮಗೇನು ಬರಲ್ವಾ? ಬಟ್ ನಾನು ಬೆಳಗ್ಗೆ ಎದ್ದೇಳೋದು ಕೋಪ ಮಾಡ್ಕೊಳಕ್ಕಲ್ಲ, ಜಗಳ ಮಾಡೋಕ್ಕಲ್ಲ. ನಾನು ದಿನನಿತ್ಯ ಜೀವನ ನಡೆಸೋಕೆ ಎದ್ದೇಳ್ತೀನಿ, ಖುಷಿ ಪಡ್ತೀನಿ ಯಾರಿಗಾರು ಊಟ ಪಡ್ಸೋಕ್ಕೆ, ನಗಾಡ್ಕೊಂಡು ಮಾತಾಡೋಕ್ಕೆ. ಎಲ್ಲಿವರೆಗೆ ಅಂದರೆ ನೀವು ಕೆದಕಿ ಓಕೆ, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಅದೇ ಹೋಗ್ತಾ ಇದ್ರೆ ಏನಾಗುತ್ತೆ ಜಾನ್ವರಿ, ಕೋಪ ಮಾಡ್ಕೊಬೇಕಾಗಿಲ್ಲ. ಒಂದು ಸಲ ತಿರುಗಿಬಿಟ್ಟು ನಿಮಗೆ ನಾನು ಒಂಚೂರು ನಾಕ್ ಮಾಡಬೇಕಾಗತ್ತೆ. ಏನೋ, ಬಿಕಾಸ್ ಐ ಆಮ್ ಆಲ್ಸೋ ಸಂಬಡಿ ಫಾರ್ ಅ ರೀಸನ್, ರೈಟ್? ಎಷ್ಟು ಅಂತ ಒಂಚೂರು I can ignore the first 3-4 times, but sometimes, especially if you are in the same surrounding, I have to tell you that it is okay. Just calm down. ಅದು ದಾಟಿದಾಗ ಏನಾಗುತ್ತವ, ಎಲ್ಲರದ್ದು ಒಂದೊಂದು ಇರುತ್ತೆ. ಅದು ಇಂಪಾರ್ಟೆಂಟ್. ಆದರೆ ಹೋಗಕ್ಕೆ ಕೇಳೋ ಅಂದರೆ ಬಿಟ್ಟು ಹೋಗಿರ್ತೀವಿ, ಯಾವನ ಬಿಟ್ಟಾಕು ಅಂತ. ಅದು ವಿಚ್ ಇಸ್ 90% ಆಫ್ ದ ಟೈಮ್. 90% ಆಫ್ ದ ಟೈಮ್ ಐ ಡೋಂಟ್ ರಿಯಾಕ್ಟ್. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429, 9742883999. ಸೂಪರ್ ಸರ್. ಆ್ಯಕ್ಚುಲಿ ತುಂಬ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಎಲ್ಲ ಮಾತಾಡಿದ್ರು ಕೊನೆಗೆ ನಾವು ಮ್ಯಾಕ್ಸಿಗೆ ಬರಲೇಬೇಕಾಗತ್ತೆ. ಸೊ 25th ಫಸ್ಟ್ ಡೇ ಫಸ್ಟ್ ಶೋಗೆ ನಾವು ಕಾಯ್ತಾ ಇದ್ದೀವಿ. ಸೊ ಅದನ್ನು ಇನ್ನೊಂದು ಸಣ್ಣ ಗಿಫ್ಟ್ ಕೊಟ್ಬಿಟ್ಟು ನಾವು ಎಷ್ಟೆಲ್ಲ ಪ್ರಿಪೇರ್ ಆಗಿದ್ದೀವಿ ಅಂತ ನಾನು ತೋರಿಸ್ಬೇಕು ಸರ್. ಕೊಡಿ. ಏನೇನು ತಂದಿದ್ದೀರಾ ನೀವು ಸರ್? ಇದಕ್ಕೆಲ್ಲ ಎಷ್ಟು ದಿವಸದಿಂದ ಪ್ರಿಪೇರ್ ಆಗಿರೋದು ಗೊತ್ತಾ ಸರ್? ಟೀ ಶರ್ಟ್ ಇದು. So sweet, nice. Thank you. So sweet, thanks. ವೆಲ್ಕಮ್ ಸರ್. ಸೊ ಇದನ್ನ ಹಾಕೊಂಡು ಸಿನಿಮಾ ನೋಡ್ತಾ ಇದ್ದೀರಾ ತಾವು? 100% ಸರ್. ಇನ್ನೊಂದಿದೆ ನಮ್ಮ ಹತ್ರ, ನಿಮಗೊಂದು ಕೊಟ್ಬಿಟ್ಟು ಅದನ್ನ ಹಾಕ್ಕೊಂಡು ನಾನು ಇವಳು ಎಲ್ಲ ಒಂದು ಟೀಮ್ ಸಿನಿಮಾ ನೋಡೋಕೆ ಹೋಗೋಣ ಅಂತ. ಆ್ಯಕ್ಚುಲಿ ಅವತ್ತು ಯಾವುದೋ ಬೇರೆ ಶೂಟ್ ಇತ್ತು. ಎಷ್ಟು ಖುಷಿ ಆಗೋಯ್ತು ಅಂದರೆ ಕ್ಯಾನ್ಸಲ್ ಆಗೋಯ್ತಲ್ಲ, ಯಾಕಂದರೆ ಅದು ನಮ್ಮ ಕೈಲಿ ಇರಲಿಲ್ಲ, ಬೇರೆಯವರೆಲ್ಲ ರೆಡಿ ಮಾಡಿದ್ದು 6 days. ಅದು ಪೋಸ್ಟ್ಪೋನ್ ಆಯಿತು. ಫುಲ್ ಖುಷಿ ಆಗೋಯ್ತು. ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬೋದು, ಯಾಕಂದರೆ ನಾವು ನೈಟ್ ಹೋಗೋಣ ಅಂದ್ಕೊಂಡಿದ್ದೆ. ಸೊ ಟೀಮ್ ಒಟ್ಟಿಗೆ ಫಸ್ಟಿಗೆ ಹೋಗ್ತೇನೆ ಸರ್, ನನ್ನ ಟೀಮ್ ಜೊತೆಗೆ. ಫಸ್ಟ್ ಡೇ ಫಸ್ಟ್ ಶೋ. ನಮ್ಮ ಟೀಮ್ ಕಡೆಯಿಂದನೂ ನಿಮಗೆ ವೆರಿ ಆಲ್ ದ ಬೆಸ್ಟ್ ಸರ್. ಕಾಯ್ತಾ ಇದ್ದೀವಿ. ಸಿನಿಮಾ ನೋಡಿದ್ಮೇಲೆ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ಖಂಡಿತ ನಾನು ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಸ್ವೀಟ್. ಇದು ಆಲ್ ಯೋರ್ ಜೆಸ್ಚರ್. ದಿಸ್ ಇಸ್ ವಂಡರ್ಫುಲ್. ನಾನು ಇದನ್ನು ಖಂಡಿತ ಐ ಟ್ರೆಷರ್ ದಿಸ್ ಮ್ಯಾಮ್. ಐ ರಿಯಲಿ ಲವ್ ದಿಸ್ ಜೆಸ್ಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. 25 ಜನಕ್ಕೆ ತಂದಿದ್ರು. ಇನ್ನೊಂದು 10 ನಿಮಿಷ ಕೂತಿದ್ರು ಜಾನ್ವರಿ, ಒಳ್ಳೆ ವ್ಯಾಪಾರ ಆಗಿರೋದು. ಅದು ಓಡಾಡೋರಿಗೆಲ್ಲ ನಿಲ್ಸ್ಕೊಡ್ಬೋದಿತ್ತು. ಬನ್ನಿ ಎಕ್ಸ್ಟ್ರಾ ಡೈಲಿ ಅಂದ್ಬಿಟ್ಟು ಅಂತ. ಅವ್ರು ತಿಂಡಿಗೆ ಅಂತ ನಿಲ್ಸಿದ್ರಮ್ಮ. ಬಟ್ 1 ವಾರದ ಊಟ ಆಯ್ತು ಅವ್ರ. ನೋಡಿ ಎಷ್ಟಿದೆ ನೋಡಿ. ಎಲ್ಲ ಮಾಡ್ತೀಯ ನೀನು ಅಂತಂದ್ರು. ಹಿಂದೆ ಉಳಿದ್ಕೊಂಡು ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಬರ್ತೀನಿ ಬಿಡಮ್ಮ, ಬರ್ತೀನಿ ಬಿಡ. ಬಟ್ ನಾನು ಹುಚ್ಚನ ಪಿರಿಯಾಪಟ್ಟಣದಲ್ಲಿ ಥಿಯೇಟರ್ ನೋಡಿ ಅವಾಗಿಂದ ಫಾಲೋ ಮಾಡೋಕೆ ಶುರು ಮಾಡಿದ್ದು. ಅಂದರೆ ಆ ಥರ ಇರೋರನ್ನ ಊರಲ್ಲಿ ಹುಡುಕ್ತಾ ಇದ್ದೀರಾ? ತಲೆಗೆಲ್ಲ ಬೋಳಿಸ್ಕೊಂಡು ಚೇರ್ ಹಾಕೊಂಡು ಇಂಥವ್ರೇ ಬೇಕು ಅಂತ? ಇಲ್ಲ, ನಿಮ್ಮ ಅಟ್ಲೀಸ್ಟ್ ನಿಮ್ಮ ಹಸ್ಬೆಂಡಿಗೆ ಆ ಥರ ಗೆಟಪ್ ಯಾವ ಥರ
ಬಂದೆಲ್ಲ ನೋಡ್ತಾ 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 ಸರ್ ಯಾರು ಸರ್ ಪಿಕ್ಚರ್ ಹೀರೋ ಅಂದರು ಓಂ ಪ್ರಕಾಶ್ಗೆ ಕೈ ಎತ್ತದೆ ಹಿಂಗೆ ನಾನೇ ಅಂತ ಅಂದ್ಬಿಟ್ಟು ಹೆಂಗೆ ಕೆಟ್ಟದಾಗಿ ನೋಡಿದ್ರು ಅಂದ್ರೆ ಒಂದು ಇವನ ಸರ್ ಇದೇನು ಚಿಕ್ಕ ಪಿಕ್ಚರ ಓಂ ಪ್ರಕಾಶ್ಗೆ ಹೌದೌದು ಎಲ್ಲರೂ ತಿಕ್ಕಲ್ಗಳೆಲ್ಲ ಹಾಕೊಂಡು ಮಾಡ್ತಾ ಇದ್ದಾರೆ ನಾನು ದೊಡ್ಡ ತಿಕ್ಕಲಾಗ ಹೋಗ ಆತಿಗ ಆಕ್ಷನ್ ಎಲ್ಲ ಒಂದು ಸೌಂಡ್ ಮಾಡ್ತಾರೆ ಗೊತ್ತಾ ಎಲ್ಲರೂ ಶಾಪ್